ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಜಮಾ ಆಗಿದೆ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇವತ್ತು 1/3/2025 ಮಾರ್ಚ್ 1ನೇ ತಾರೀಕು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು 2,000 ರೂಪಾಯಿ ಜಮಾವಣೆ ಆಗಿದೆ. ಲೈವ್ ಪ್ರೂಫ್ ನಿಮಗೆ ತೋರಿಸ್ತೇನೆ ಜಮಾ ಆಗಿರೋ ಬಗ್ಗೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂದರೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಅಮೌಂಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ, ಸೊ ಕೆಲವರಿಗೆ 2 ತಿಂಗಳಿಂದ ಬಂದಿಲ್ಲ, ಇನ್ನು ಕೆಲವರಿಗೆ 3 ತಿಂಗಳಿಂದನೂ ಕೂಡ ಅಮೌಂಟ್ ಬಂದಿಲ್ಲ. ಸೊ ಅಂಥವರಿಗೆ ಇವತ್ತು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಇವತ್ತು 2,000 ರೂಪಾಯಿ ಅಮೌಂಟನ್ನು ಜಮಾವಣೆ ಮಾಡಿದ್ದಾರೆ ಸರ್ಕಾರ. ಸೊ ನಾವು ಕಲ್ಯಾಣ ಕರ್ನಾಟಕ ಭಾಗ, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬೀದರು ಈ ರೀತಿಯಾಗಿ ನಮ್ಮ ಜಿಲ್ಲೆಗಳಲ್ಲಿ ಇವತ್ತು ಜಮಾ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗಿರೋ ಬಗ್ಗೆ ನನಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಂದಿದೆ 2,000 ರೂಪಾಯಿ ಜಮಾ ಆಗಿರೋ ಬಗ್ಗೆ. ಮತ್ತು DBTನಲ್ಲಿ ಕೂಡ ಅಪ್ಡೇಟ್ ಇನ್ನೂ ಆಗಿಲ್ಲ, ಯಾಕಂದರೆ ಇವತ್ತೇ ಜಮಾ ಆಗಿದೆ. ಅದು ಕೂಡ ಲೈವ್ ತೋರಿಸ್ತೀನಿ ನಿಮಗೆ. ಮತ್ತು ಅಕ್ಕಿ ಅಮೌಂಟ್ ಕೂಡ ಬಂದಿದೆ, ನನಗೆ ಮೆಸೇಜ್ ಕೂಡ ಬಂದಿದೆ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದಾರೆ, ನನಗೆ ಮೆಸೇಜ್ ಬಂದಿದೆ ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟು ಜಮಾ ಆಗಿರೋ ಬಗ್ಗೆ ನನಗೆ ಮೆಸೇಜ್ ಬಂತು. ಸೊ ಮೆಸೇಜ್ ಬಂದ ನಂತರ ನಮಗೆ ಗೊತ್ತಾಯಿತು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ. ಮತ್ತು ನಿನ್ನೆ ಏನಿದೆಯಲ್ಲ 28/2/2025 ಏನಿದೆಯಲ್ಲ, ಫೆಬ್ರವರಿ ಕೊನೆಯ ದಿನಾಂಕ 28, ಅವಾಗೇ ನಮಗೆ ಅಕ್ಕಿ ಹಣ ಅಮೌಂಟ್ ಕೂಡ ಬಂದಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಅಕ್ಕಿ ಅಮೌಂಟು 680 ರೂಪಾಯಿ ಅಕ್ಕಿ ಅಮೌಂಟು ಬಂದಿದೆ ನಿನ್ನೆ ದಿನಾಂಕ. ಇವತ್ತೇನು ಮಾಡಿದ್ದಾರೆ, ಗೃಹಲಕ್ಷ್ಮಿ ಅಮೌಂಟನ್ನು ಹಾಕಿದ್ದಾರೆ. 2,000 ರೂಪಾಯಿ ಅಮೌಂಟು ನಮಗೆ ಜಮಾವಣೆ ಆಗಿದೆ. ನೀವು ಕೂಡ ನಿಮಗೆ ಮೆಸೇಜ್ ಬಂದಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮೆಸೇಜ್ ಬಂದಿಲ್ಲ, ಕೆಲವರಿಗೆ ಬಂದಿರೋದಿಲ್ಲ, ಹಾಗಾಗಿ ಒಂದು ಸಲ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ಕೊಳ್ಳಿ, ಮಿನಿ ಸ್ಟೇಟ್ಮೆಂಟು. ಅದನ್ನು ಕೂಡ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹತ್ತಿರದ ಒಂದು ಗ್ರಾಮವನ್ನು, ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗಿ ಆಧಾರ್ ಕಾರ್ಡ್ ಕೊಟ್ಟು ಬಯೋಮೆಟ್ರಿಕ್ ಕೊಟ್ಟು ನೀವು ಈ ಒಂದು ಅಮೌಂಟ್ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಆಗಿ ನಮ್ಮ ಒಂದು ಈ ಒಂದು ಏನಿದೆಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ತಾಲೂಕುಗಳಿಗೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 3 ಹಂತದಲ್ಲಿ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ಹಾಕ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ ಭಾಗದಲ್ಲಿಗೆ ಕೆಲವು ಡಿಸ್ಟ್ರಿಕ್ಗಳಿಗೆ ಒಂದು ಸಲ ಹಾಕ್ತಾರೆ. ಮತ್ತು ಇನ್ನೂ ಹುಬ್ಬಳ್ಳಿ, ಧಾರವಾಡ ಏನಿದೆಯಲ್ಲ ಆ ಕಡೆ ಸ್ವಲ್ಪ ಹಾಕ್ತಾರೆ. ಅದಾನಂತರ ಈ ಕಡೆ ನಮ್ಮ ಗುಲ್ಬರ್ಗ ಭಾಗ, ರಾಯಚೂರು, ಬೀದರ್ ಭಾಗದಕ್ಕೆ ಇಷ್ಟು ಜಿಲ್ಲೆಗಳಿಗೆ ಸ್ವಲ್ಪ ಜಿಲ್ಲೆ ಇದ್ದಾವೆ, ಅವಕ್ಕೆ ಇನ್ಕ್ಲೂಡಿಂಗಾಗಿ ಹಾಕ್ತಾರೆ. ಸೊ ನಮಗೆ ಇವತ್ತು ಬಂದಿದೆ ಮಾರ್ಚು. ಸೊ ಬೇರೆ ಜಿಲ್ಲೆಯಲ್ಲಿ ಬಂದಿಲ್ಲ ಅಂದರೆ ವೇಟ್ ಮಾಡಿ, ಬರ್ಬೋದು, ನಾಳೆ ನಾಡಿದ ಬರ್ಬೋದು, ವೇಟ್ ಮಾಡ್ಕೊಳ್ಳಿ. DBT ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಕೀಮ್ಗಳು, ಯೋಜನೆಗಳ ಹೆಸರನ್ನು ಬರುತ್ತವೆ. ನಿಮಗೆ ಯಾವುದರಿಂದ ಅಮೌಂಟ್ ಬರ್ತಾಯಿದೆ, ಯಾವೊಂದು ಸ್ಕೀಮಿಂದ ಅಮೌಂಟ್ ಬರ್ತಾಯಿದೆ ಅನ್ನೋದು ಇಲ್ಲಿ ಹೆಸರು ಲಿಸ್ಟ್ ಕೊಟ್ಟಿರ್ತಾರೆ. ನಮಗೆ ಇವಾಗ ಬಂದಿರೋದು ಗೃಹಲಕ್ಷ್ಮಿಯನ್ನು ಆಯ್ಕೆ ಮಾಡ್ಕೋಬೇಕು. ನೋಡಿ 3ನೇ ನಂಬರ್ ಇದೆ ನೋಡಿ, ಈ ಒಂದು ಗೃಹಲಕ್ಷ್ಮಿಯನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕೂಡ ಯಾವ ಲಿಸ್ಟಲ್ಲಿ ಎಷ್ಟೇ ನಂಬರ್ಗೆ ಇದೆ ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ತೋರಿಸ್ತಾ ಇದೆ ಯಾವಾಗ ನಿಮಗೆ ಅಮೌಂಟ್ ಬಂದಿದೆ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ, ನಮಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಇತ್ತು 10ನೇ ತಿಂಗಳಲ್ಲಿ 2 ಸಲ ಹಾಕಿದ್ದಾರೆ ನೋಡಿ. 10ನೇ ತಿಂಗಳ 2 ಸಲ ಹಾಕಿದ್ದಾರೆ, ಪೆಂಡಿಂಗ್ ಇತ್ತು. DBT ಒಂದು NPCI ಲಿಂಕ್ ಆಗಿದ್ದಿಲ್ಲ, ಸೊ ಹಾಗಾಗಿ ಅದಕ್ಕೆ ಪೆಂಡಿಂಗ್ ಇತ್ತು. 10ನೇ ತಿಂಗಳಲ್ಲಿ 2 ಸಲ ಹಾಕಿದ್ದಾರೆ. ಮತ್ತು 11ಕ್ಕೆ 2,000 ಹಾಕಿದ್ದಾರೆ, ಮತ್ತು 12ಕ್ಕೆ ಹಾಕಿದ್ದಾರೆ, ಅಂದರೆ ಡಿಸೆಂಬರಲ್ಲಿ ಹಾಕಿದ್ದಾರೆ. ಈ ಜನವರಿ ಮತ್ತು ಈಗ ಫೆಬ್ರವರಿ ಮುಗೀತು. ಸೊ ಇದು ಇಲ್ಲಿ ಅಪ್ಡೇಟ್ ಇನ್ನೂ ಆಗಿಲ್ಲ, ಯಾಕಂದರೆ ನಮಗೆ ಅಮೌಂಟ್ ಬಂದಿರೋದು ಇವತ್ತೇ ಬಂದಿದೆ. ಇವತ್ತು ತಾರೀಕು 1ನೇ ತಾರೀಕು 1/3/2025. ಹಾಗಾಗಿ ಇವತ್ತಿನ ಒಂದು ಅಪ್ಡೇಟ್ ಏನಿದೆಯಲ್ಲ, ಇನ್ನು DBTನಲ್ಲಿ ಎಂಟರ್ ಆಗಿರೋದಿಲ್ಲ, ಅಂದರೆ ಅಪ್ಡೇಟ್ ಆಗಿಲ್ಲ, ಮೆನ್ಷನ್ ಆಗಿಲ್ಲ ಅಲ್ಲಿ. ಸೊ ಒಂದು ವೀಕ್ ಬಿಟ್ಟು ನಂತರ ಇಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಅನಿಸುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು DBTಯನ್ನು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಗೊತ್ತಾಗುತ್ತೆ. ಅದು ಗೊತ್ತಾಗಿಲ್ಲ ನಿಮಗೆ, ಇಲ್ಲಿ ಕೂಡ ಬಂದಿಲ್ಲ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಹತ್ತಿರದ ಒಂದು CS ಸೆಂಟ್ರ್ ಆಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಕೊಟ್ಟು ಆಧಾರ್ ಬೇಸ್ಡ್ ಪೇಮೆಂಟನ್ನು ಚೆಕ್ ಮಾಡ್ತಾರಲ್ಲ ತಂಬೊತ್ತಿಗೆಸಿ ಬಟ್ಟೊತ್ತಿ ನೀವು ನಿಮ್ಮ ಒಂದು ಸ್ಟೇಟ್ಮೆಂಟನ್ನು, ಮಿನಿ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅಮೌಂಟ್ ಜಮಾ ಆಗಿರೋ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ನಮಗೆ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.